ಹಾಯ್ ಹಲೋ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಇವತ್ತು ತುಂಬಾನೇ ಸ್ಪೆಷಲ್ ಅನ್ಕೊಂತೀನಿ. ಏನಕ್ಕೆ ಅಂತ ಹೇಳಿದ್ರೆ ನನ್ನ ಗೋಪುರನ ಹಿಡ್ಕೊಂಡು ನಾನು ಒಬ್ಬನೇ ಸಿಂಗಲ್ ಆಗಿ ವಿಡಿಯೋ ಮಾಡಿ ತುಂಬಾ ದಿನ ಆಗೋಯ್ತು. ಇವತ್ತೇ ವಿಡಿಯೋ ಮಾಡ್ತಾ ಇರೋದು. ನೀವೆಲ್ಲ ನನ್ನ ಕೇಳ್ಬೋದು, ಏನ್ ಕಿರಣ್ ಇವತ್ತು ಏನ್ ತಿಳ್ಸ್ಕೊಡೋದಕ್ಕೆ ಹೊಟ್ಟಿದ್ಯಾ ಈ ಲಾಗಲ್ಲಿ ಅಂತ. ಈ ಲಾಗಲ್ಲಿ ಏನ್ ತಿಳ್ಸ್ಕೊಡಕ್ಕೆ ಹೊಟ್ಟಿದ್ದೀನಿ ಅಂತ ಹೇಳಿದ್ರೆ, ವರ್ಷಕ್ಕೆ ಒಮ್ಮೆ ಮಾಲೂರಲ್ಲಿ ಅಂಗಾಳ ಪರಮೇಶ್ವರಿ ದೇವಾಲಯದಲ್ಲಿ ಸ್ಮಶಾನ ಕೊಳ್ಳೆ ಅಂತ ಮಾಡ್ತಾರೆ. ಸ್ಮಶಾನ ಕೊಳ್ಳೆ ನಾನು ಲಾಸ್ಟ್ ಟೈಮ್ 2025ರಲ್ಲಿ ವಿಡಿಯೋ ಮಾಡ್ಬಿಟ್ಟಿದ್ದೀನಿ. ನಾನು ಏನಕ್ಕೆ ಮಾಡ್ತಾರೆ, ಹೇಗೆಲ್ಲ ಮಾಡ್ತಾರೆ, ಏನಕ್ಕೋಸ್ಕರ ಮಾಡ್ತಾರೆ ಪ್ರತಿಯೊಂದನ್ನು 2025ರಲ್ಲಿ ಆ ಲಾಸ್ಟ್ ಲಾಗಲ್ಲೇ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. 2025 ನೀವು ಒಂದ್ಸಲಿ ಚಾನಲ್ ಅಲ್ಲಿ ಒಂದ್ಸಲಿ ಚೆಕ್ ಮಾಡಿದ್ರೆ ಸಿಗುತ್ತೆ ಸ್ಮಶಾನ ಕೊಳ್ಳೆ ಅಂತ. ಅದ್ರಲ್ಲಿ ಹೋಗಿ ನೋಡಿ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಇವತ್ತು ದೇವಸ್ಥಾನ ಹತ್ರ ಹೋಗೋಣ, ಜಸ್ಟ್ ಒಂದು ಲಾಗ್ ಮಾಡೋಣ ಅಂತ ಬಂದಿದ್ದೀನಿ. ತಡ ಮಾಡೋದ್ ಬೇಡ, ದೇವಸ್ಥಾನ ಹತ್ರ ಹೋಗೋಣ. ದೇವಸ್ಥಾನ ಹತ್ರ ಹೇಗೆಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ ಎಲ್ಲ ಪ್ರತಿಯೊಂದನ್ನು ಈ ಲಾಗಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದೊಂಥರ ದ್ವೀಪ ಇದ್ದಂಗೆ ಗುರು. ಆ ಕಡೆನೂ ತೋಟ ಮತ್ತೆ ಈ ಕಡೆನೂ ತೋಟ, ಮಧ್ಯದಲ್ಲಿ ದೇವಸ್ಥಾನ ಇರೋದು. ಈಗ ದ್ವೀಪ ನೋಡಿದೀರಾ, ಸುತ್ತಲೂ ನೀರಿದ್ದು ಮಧ್ಯದಲ್ಲಿ ಭೂಮಿ ಇದ್ರೆ ಅದನ್ನ ದ್ವೀಪ ಅಂತ ಕರೀತಾರೆ. ಇದನ್ನು ಸ್ವಲ್ಪ ದ್ವೀಪ ಅಂತಾನೆ ಕರೀತಾರೆ, ಯಾಕಂದ್ರೆ ಸುತ್ತು ತೋಟಗಳಿದೆ, ಮಿಡ್ಲಲ್ಲಿ ದೇವಸ್ಥಾನ ಇದೆ. ಇದನ್ನ ಪರಮೇಶ್ವರಿ ದೇವ್ರು ಬಂದು ಎಡೆನ ಸ್ವೀಕರಿಸ್ಬಿಟ್ಟು ಈ ಅಸುರ ಗೊಂಬೆನ ಸಂಹಾರ ಮಾಡ್ತಾರೆ. ಬರಂಗಿಲ್ಲ ನಾಣ ಏನಕ್ಕೆ ತಗೊಂಡಿದ್ದೀರಾ? ಮನೆ ಕಟ್ಟೋದಕ್ಕ. ಇದು ಏನ್ ತಗೊಂಡೋಗಿ ಏನ್ ಮಾಡ್ತೀರಾ? ಒಳ್ಳೇದಾಗುತ್ತೆ ದೇವರಿಂದ. ಓಕೆ, ಇದನ್ನ ತಗೊಂಡೋಗಿ ಮನೆ ಕಟ್ಟೋ ಜಾಗದಲ್ಲಿ ಇಡ್ತೀರಾ? ಕೇಳ್ಬೋದು ಏನಕ್ಕೆ ಇಷ್ಟೊಂದು ಜನ ಇಲ್ಲಿ ಸುತ್ಕೊಂಡಿದ್ದಾರೆ ಅಂತ.
ಈ ಅಂಗಳ ಪರಮೇಶ್ವರಿ ದೇವ್ರು ಬಂದು ಹಸುರ ಗೊಂಬೆನ ಸಂಹಾರ ಮಾಡಿದಾದ್ಮೇಲೆ ಭಕ್ತಾದಿಗಳೆಲ್ಲರೂ ಹೋಗ್ಬಿಟ್ಟು ಹಸುರ ಗೊಂಬೆ ಒಳಗಡೆ ನಿಂಬೆಹಣ್ಣು ಆಗಿರ್ಬೋದು ಮತ್ತೆ ಕಾಯಿನ್ಸ್ ಆಗಿರ್ಬೋದು ಎಲ್ಲ ಇಟ್ಟಿರ್ತಾರೆ. ಇವ್ರೇನಾದ್ರೂ ಹೋಗ್ಬಿಟ್ಟು ಆ ಕಾಯಿನ್ಸ್ ನೆಲ್ಲ ತಗೊಂಡೋಗಿ ಮನೇಲಿ ಇಟ್ಕೊಂಡ್ರೆ ಅದು ಒಳ್ಳೇದಾಗುತ್ತೆ ಅಂತ ಒಂದು ಪದ್ಧತಿ. ಬರೋ ಭಕ್ತಾದಿಗಳಿಗೆ ಆ ತಾಯಿ ಆಶೀರ್ವಾದ ಪಡ್ಕೊಂಡು ಪ್ರಸಾದ ಇರುತ್ತೆ, ಪ್ರಸಾದ ಸ್ವೀಕರಿಸ್ಕೊಂಡು ತಮ್ಮ ತಮ್ಮ ಮನೆಗಳಿಗೆ ಹಿಂದಿರುಗ್ಬೋದು. ಈ ವಿಡಿಯೋ ಹೇಗಿತ್ತು ಬೇಗ ಬೇಗ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗೆ ನಾನು ಕಾಯ್ತಾ ಇರ್ತೀನಿ. ಇದೇ ಥರ ಒಳ್ಳೊಳ್ಳೆ ವಿಷಯಗಳನ್ನ ನಾನು ತೊಗೊಂಬರ್ತಾ ಇರ್ತೀನಿ. ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ನೊಂದು ಕಂಟೆಂಟಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.